ಈ ಥರನ ಮೋಸ ಮಾಡೋದೆ. ನಾವು ಇಲ್ಲಿ ಮಾಡತಕ್ಕ ನಮಗೆ ದುಡ್ಡಿಲ್ಲ, ಹೊಟ್ಟಿ ಬದುಕಕ್ಕಾಗಲ್ಲ. ಹೋಳಿಗೆಗೆ ಬದನೆಕಾಯಿ ಪಲ್ಯಕ್ಕೆ ಸೂಟ್ ಆಗ್ಯಾವ. ದುಡ್ಡು ಕಮಾना है, पैसा तो चाहिए. बेंगलुरु में जिंदगी चलने के लिए पैसा चाहिए. ಸಿಕ್ತೆ. ಐ ಆಮ್ ದ ಲಕ್ಕಿ ಮ್ಯಾನ್ ಬೇಬಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅನದರ್ ಬ್ಲಾಗ್. ಯಾಕಪ್ಪ ಇಷ್ಟು ದಿವಸ ಬ್ಲಾಗ್ ಹಾಕಿಲ್ಲ ಅಂತ ನೀವು ಕೇಳ್ತೀರಂತ ನೂರಕ್ಕೆ ನೂರು ಗೊತ್ತೈತಿ ನನಗೆ. ಯಾಕಿಲ್ಲ, ಒಂದು ಸ್ವಲ್ಪ ದಿವಸ ಊರಿಗೆ ಹೋಗಿದ್ವಿ, ಏನೋ ಸಮ ಆಗಿತ್ತು. 3 ದಿವಸ ಊರಿಗೆ ಹೋಗಿದ್ವಿ. ಆ ಸಮ ಆದ ಟೈಮ್ನಾಗ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಯಾರು ಬೇಜಾರು ತಿಳ್ಕೊಕ್ಕೆ ಹೋಗ್ಬೇಡ್ರಿ. ಇವತ್ತು ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ. ಇವತ್ತು ನಮ್ಮ ಮನ್ಯಾಗ ಒಬ್ಬಿಟ್ಟು, ಆಮೇಲೆ ಹಪ್ಪಳ ಏನೇನೋ ಮಾಡ್ಯಾರ ನಮ್ಮ ಮನ್ಯಾಗ, ತೋರಿಸ್ತೀನಂತ ನಿಮಗೆ. ಅದಕ್ಕಿಂತ ಮೊದಲು ಯಾರು ಹೊಸಬ್ರು ನೋಡ್ಲಕೈತ್ರಿ ಈ ವಿಡಿಯೋ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ನ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಸರ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್. ಬೆಳಗ್ಗೆನೆ ಎದ್ದು ಕೇಸಿ ದೇವರಿಗೆ ಪೂಜೆ ಗೀಜೆ ಮಾಡಿ ದೀಗಿಗೆ ಹಚ್ಚಾಳ. ನಾವು ದೇವ್ರ ಸನ್ಯಾಕ ಹೋಗೋದಿಲ್ಲ, ಯಾವತ್ತಾನು ಒಂದಿನಕ್ಕೆ ಹೋದ್ರೆ ಚಂದ ಹಚ್ಚಿ ಪೂಜೆ ಮಾಡ್ತೀನಿ. ಮತ್ತು ನಾನು ಅದ್ರ ಸನ್ಯಾಕ ಹೋಗಿಲ್ಲ, ಅವರೇ ಮಾಡ್ಯಾರ ಎಲ್ಲ ಪೂಜೆ. ನೋಡ್ರಿ ಎಷ್ಟು ಹೆಂಗೆ ಮಾಡ್ಯಾರ, ಎಷ್ಟು ಚಂದ ಮಾಡ್ಯಾರ. ಇರೋ ಬಡತನ ರೀತಿಯಾಗ ಏನೋ ಒಂಥರ ಮಾಡ್ಯಾಳ ನೋಡ್ರಿ. ಹೋಳಿಗೆ ಗಿಳಿಗೆ ಇಟ್ಟೆ, ಆಮೇಲೆ ಚಂದ್ರಗಿಂದ್ರ ಹಚ್ಚಿ ಏನೋ ಮಾಡಿ ದೇಗಿ ಮುಡಿಸ್ಯಾರ. ಬಾಕಲಿಗೆ ಗೀಕಲಿಗೆ ಎಲ್ಲ ಪೂಜೆ ಮಾಡ್ಯಾಳ ನೋಡ್ರಿ ಗೈಸ್. ಎಲ್ಲ ಬಟ್ಟೆ ಗಿಟ್ಟಿಟ್ಟು ಮಾಡ್ಯಾಳ. ನಮ್ಮ ಮನೆ ಊರಾಗನ ಇದೇ ಥರ ಮಾಡ್ತೀವಿ, ಇಲ್ಲಿನ ಇದೇ ಥರ ಮಾಡ್ತೀವಿ. ಎಲ್ಲಿದ್ರೆ ನಮ್ಮ ಮನಿನೇನಲ್ಲ, ಬಟ್ ಅಂದ್ರೆ ಅಲ್ಲಿ ಇಟ್ಟಾಳ ಸಾಮಾನುಗಳ. ಈಗ ನಾನು ತೋರ್ಸೋದಕ್ಕಂತ ತೆಗೆದೈತಿ ನೋಡ್ರನ್ನ, ನೋಡ್ರಿ ಎಲ್ಲಿ ಬಂತಲ್ಲಿ. ಈಗ ಅದು ನನ್ನ ಮಗಳಿಗೆಲ್ಲ ಮೇಕಪ್ ಗೀಕಪ್ ಮಾಡಿ ಆಕಿನ ರೆಡಿ ಮಾಡ್ಯಾಳ. ಆಕಿಗ ಈ ಕಡೆ ಸೈಡ್ ಹೋಗ್ಯಾಳ, ಅಲ್ಲಿ ಆ ಕಡೆಗೆ ಹೋಗ್ಯಾಳ ಆಕಿ. ಬರ್ತೀನಿ ಈಗ ಬಾಬಾ, ನಾನು ಎಲ್ಲರಿಗೆ ತೋರಿಸಿ ಬರ್ತೀನಿ ಅಂತೇಳಿ ಆ ಕಡೆಗೆ ಹೋಗ್ಯಾಳ. ಗಾಯ್ಸ್, ಮೇನ್ ಪಾಯಿಂಟ್ ನೋಡ್ರಿ ಇಲ್ಲಿ. ಹೆಂಗದ ಹೋಳಿಗೆ, ಚಪಾತಿವ ಏನು ಅರಿಶಿಣ ಹಾಕಿದೆ ಇಲ್ಲಿ ಚಪಾತಿಯಾಗ. ಇವು ಹೋಳಿಗೆ ಅಂತ ಇಲ್ಲಿ ಅದಾವ ನೋಡ್ರಿ ಗಾಯ್ಸ್. ಹೋಳಿಗೆ ತಡಿ, ಹೋಳಿಗೆ ತೋರಿಸ್ತಾನ. ಇರ್ರಿ, ಕ್ಯಾ ಬಾತೆ ಕ್ಯಾ ಬಾತೆ ಕ್ಯಾ ಬಾತೆ ಸರ್. ಇವು ಚಪಾತಿ ಅಂತ ನೋಡ್ರಿಪ್ಪ. ಅರಿಶಿಣ ಸ್ವಲ್ಪ ಜಗ್ಗಿ ಹಾಕ್ಯಾಳ ಚಪಾತಿಯಾಗ. ಚಪಾತಿ ಅಂತ ಕಾಣಿಸಲಾಗ್ಯಾವ. ನಾರ್ಮಲ್ ಇದ್ರೊಳಗೆ ನೆನ್ಸ್ಕೊಂಡ್ ತಿನ್ಲಾಕ ಬದನೆಕಾಯಿ, ಆಮೇಲೆ ರೈಸ್, ಆಮೇಲೆ ಇದ್ರಾಗ ನೋಡಿದ್ರ ಉಣದಾಂಬ್ರ ಹಪ್ಳ ಎಲ್ಲೇ ಬಚ್ಚಿಟ್ಟಾರಂತ. ನಾನು ತಿಂತೀನಂತ ಎಲ್ಲೇ ಬಚ್ಚಿಟ್ಟಾರ ಇವ್ರ, ಎಲ್ಲಿಟ್ಟಾರಂತ ಗೊತ್ತಿಲ್ಲ. ನೋಡ್ರಿಗ ಕಾಲು ಕೈಯಾಗ ಹೆಂಗೆ ಹಾಕ್ಯಾರ್ಗ. ಇಷ್ಟೊತ್ತು ಗಂಟ ನಮ್ಮ ಮಗಳು ರೆಡಿ ಮಾಡಿದ್ರಿ ಇವ್ರು. ನನ್ನ ಮಗಳಿಗೆ ಆಕಿನ ರೆಡಿ ಮಾಡ್ಯಾಳ. ಇಲ್ಲಿ ಅವ್ರ ಅಕ್ಕಪಕ್ಕದಾಗ ಅಕ್ಕದಾರಿ ತೋರಿಸಿ ಬರ್ಲಕ್ಕಂತ ಹೋಗ್ಯಾಳ. ಇಲ್ಲಿ ಬಂದ ನೋಡ್ರಿ ಈಗ ಬಿಂದ. ಇಲ್ಲಿ ಕಾಣಿಸ್ತೈತಿ ನೋಡ್ರಿ ಗಾಯ್ಸ್. ಬಿಂದ, ಬಿಂದ, ಬಾ ತಲೆ ಮೇಲೆ ಯಾವ್ದ ಗುಡ್ಡ ಒರೆಸಿದಾಗ್ಯದಲ್ಲವ. ಇಲ್ಲಿ ಬಾಮ ಬಿಂದ, ಇಲ್ಲಿ ಬಾ. ನೋಡ್ರಿಪ್ಪ, ಮೂಗಿನ್ಯಾಗ ಮುತ್ತು ಏನೇನ ಮಾಡ್ಯಾಳಿಕಿ. ನಿಕ್ಕಿದ್ರ ಮ್ಯಾಲ ನಿಂದ್ರಮ್ಮ ಸ್ವಲ್ಪ ಚಂದ ತೋರಿಸ್ತೀನಿ ನಾನು. ಅಮ್ಮ ಇಲ್ಲಿ ನೋಡ್ರಿ ಗಾಯ್ಸ್, ಈ ಕಡೆ ನೋಡು ಮ್ಯಾಕ್ ನೋಡು. ಇಲ್ಲಿ ನೋಡ್ರಿ ಗಾಯ್ಸ್, ಮೂಗಿನ್ಯಾಗ ಮುತ್ತು, ತಲೆ ಮ್ಯಾಲ ಎಂಡೆ ಪುಟ್ಟಿ, ಅದ್ರ ಮ್ಯಾಲ ಬಾರ್ಕಲ್. ಬಿಂದ, ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತೇಳಿ ಹೇಳ.
ಒಲ್ಲೆ ಅಂತ ನೋಡ್ರಿ ಗಾಯ್ಸ್. ಆಕಿನ ಪರವಾಗಿ ನಾವೇ ಹೇಳ್ತೀವಂತ ಈ ಅಕ್ಕ ಮಿರರ್ ತಗೊಂಡು ಇವ್ರನ್ನ ಮುಸಿಗೀರ್ ಕೇಳಕತ್ತಾರ. ಏನು ಮಾಡ್ಬೇಕಪ್ಪ ನನಗೆ ನೀರು ತಂಬರಕ್ಕೆ ಹಚ್ಚಿ ಕಿಲ್ಲೋಡ್ರದು ಕಿವ್ರದ್ದು ಆಟಾಗ. ಓಯ್ ಈ ಥರನ ಮೋಸ ಮಾಡೋದೆ ಅಲ್ಲ. ನಾನು ನೀರು ತಂಬ ಹೋಗಂತೇಳಿ ನಾನು ಕಡೆ ನೀರಿಗೆ ಕಳಿಸಿ ಇಲ್ಲಿ ಬಾರಟಿಗೆ ಇಬ್ಬರು ಕಲ್ತು ಕೊಡ್ಲಾಕತ್ತಾರ. ಏಟು ಬಿಂದ ಉಣತ್ನಂದ್ರೆ ನೀನು ಗಂಡ ಬಿಡ್ತಾಗ ತಡಿಬೇಕಾಯ್ತು. ನೀನು ಹಂಗೆ ಕೊಡ್ಬೇಕು. ಏಟು ಎಂತ ಎಣ್ತಿಲ್ಲ ಬಸ್ ಅವನು ಅದನ್ಯಾಕೆ ಮಸ್ತ ನೋಡ್ರಿಪ್ಪ. ಇವತ್ತು ಹಬ್ಬ ಇದ್ದದಕ್ಕೆ ಹೋಳಿಗೆ ನಮ್ಮ ಮನ್ಯಾಗ ಸ್ಪೆಷಲ್ ಹೋಳಿಗೆ ಮಾಡ್ರ. ಬಿಂದಮ್ಮನ ಹೋಳಿಗೆನೇ ಉಣ್ಲಕತ್ತಾಳ. ಒಂದೇ ಹಾಕವ ಸಾಕು. ಹೆಂಗೆ ಮಾಡಿದೆ ಹೆಂಗೆಲ್ಲ ಗೊತ್ತಿಲ್ಲ. ಬರೀ ಗಾಯ್ತು ಎಲ್ಲರೂ ಊಟ ಮಾಡ್ರಿ. ನಮ್ಮ ಮನ್ಯಾಗ ಹೋಳಿಗೆ ಮಾಡೀವಿ ಹಬ್ಬಕ್ಕೆ. ಬರೀ ಎಲ್ಲರೂ ಊಟ ಮಾಡಂಬ್ರಿ. 3 ಗಂಟೆ ಕೆದ್ದು ಮಾಡಿ ಹಂಗೆ ಮಾಡಿ ಹೆಂಗಂತ ಏನು 3 ಗಂಟೆ ಕೆದ್ದು ಕೇಸಿ ಹೋಳಿಗೆ ಅನ್ನ ಸಾರು ಬದ್ನಿಕಾಯಿ ಮಾಡಿ ಹೆಂಗೆ ಮಾಡಿ ಅಂತ ನೋಡಿ ಚಂದ ಮಾಡಿ ಟೇಸ್ಟ್ ನೋಡಿದ್ರೆ ಗೊತ್ತಾಯ್ತು. ತಡಿ ಸೊಪ್ಪು ಟೇಸ್ಟ್ ನೋಡ್ಲಾರ್ದನೆ ಹೆಂಗೆ ಹೇಳಕತ್ತ ಶಿವ. ಯಮ್ಮಿ ಬೈ ಪರವಾಗಿಲ್ಲ ಬೈ. ಹೋಳಿಗಿತ್ತು ಈ ಹೋಳಿಗೆಗೆ ಬದನೆಕಾಯಿ ಪಲ್ಯಕ್ಕೆ ಸೂಟ್ ಆಗ್ಯದ ನೋಡ್ರಿ ಬೈ. ನಾವು ಒಂದೇ ಸಲ ಬದನೆಕಾಯಿ ಪಲ್ಯ ಹಚ್ಚಿಗೆ ತಿಂದಿದ್ದಿಲ್ಲ. ನೋಡಮ್ಮಿ ಇವತ್ತು ದಿವ್ಸ ತಿಂದ್ರೆ ನಾನು ಸಾಯ್ತೀನಿ ಅಂತಂದು ಹಚ್ಚಿಗೆ ತಿನ್ನಿ. ಪರವಾಗಿಲ್ಲ ಸೂಟ್ ಆಗ್ಯದ. ಏನು ಒಂಥರ ಲೆಕ್ಕಕ್ಕೆ ಮಾಡ. ಅಲೋ ಹೆಂಗ ಅನ್ನಿಸ್ತದ? ಅಲ್ಲ ಉಗಾದಿ ಹಬ್ಬಕ್ಕೆ ಏನು ಜನಕ್ಕೆ ಏನು ಹೇಳೋದಲ್ಲ ನೀನು? ಮುಂಜಾನೆ ಬುಕ್ಲಕೈತಲ್ಲ ಏನು ಹೇಳಾರ್ದ? ಎಲ್ಲರೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ಮನೆಗಿರಲ್ಲ, ಕೆಲ್ಸಕ್ಕೆ ಹೋಗ್ತೀವಿ. ಅದಕ್ಕೆ 3 ಗಂಟೆ ಕದ್ದು ಎಲ್ಲ ಜಲ್ದಿ ಅಡಿಗೆ ಮಾಡೀನಿ. ಈಗ ಊಟ ಮಾಡಿ ಹೋಗ್ಬೇಕು 8:00 ಆಯ್ತು. ನಮ್ಮ ಪರಿಸ್ಥಿತಿ ಬೆಂಗಳೂರಾಗ ಇವಾಗ ಏನು ಮಾಡೋಕ್ಕಾಗೋದಲ್ಲ. ನೀವೇ ಆರಾಮ್ ಊರಾಗಿರಿ, ನಡಿತೈತಿ ನಿಮಗೆ ಆರಾಮಿರಿ. ನಾವು ಇಲ್ಲಿ ಮಾಡತಕ್ಕ ನಮಗೆ ದುಡ್ಡಿಲ್ಲ, ಹೊಟ್ಟೆ ಬದುಕೋಕ್ಕಾಗಲ್ಲ. ಊಟ ಮಾತ್ರ ಸೈಕ್ ಮಾಡ್ಯಾಳ. ಒಂದಲ್ಲ ಎಡ್ಡ ಹಾಕಿದ್ನಿ ಹೋಳಿಗೆ. ಬರಬೇಕಲ್ಲ ಹೋಳಿಗೆಗೆ ಬದನೆಕಾಯಿ ಪಲ್ಯಕ್ಕೆ ಸೂಟ್ ಆಗ್ಯಾವ. ನೀವಿದ್ರನ್ನ ನೀವನ್ನ ಮಾಡ್ತಿದ್ರೇನು ಹೋಳಿಗೆ? ನನಗೆ ಕಾಯಿಲೆ ಆತವು ಚಂದಾಗ್ಯಾವ. ನನಗೆ ಕಾಯಿಲೆ ಆತವು, ನಿಮಗೆ ಎಲ್ಲಿ ಇರ್ತಾವ? ಊಟ ಗೀಟ ಮಾಡಿದ ಮ್ಯಾಲ ಸಿಗ್ತೀನಂತ ಗಾಯ್ಸ್. ಜಸ್ಟ್ ಊಟ ಗೀಟ ಎಲ್ಲ ಆಯ್ತು. ಈಗ ಮತ್ತೆ ಅದೇ ಕೆಲಸ, ಅದೇ ಸಿಮೆಂಟ್, ಅದೇ ಅದೇ ಗಾಡಿ. ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು. ಎಲ್ಲನೂ ರೆಡಿ ಮಾಡ್ಕೊಳಕತ್ತಾಳ. ಏನು ಹಬ್ಬ ಉಣಿಗಿ ಬೆಂಗಳೂರಿಗೆ ಬಂದಾಗ ಯಾವ ಹಬ್ಬ ಯಾವ ಉಣಿಗಿ ಬಾಯ್. ಒಟ್ಟು ದುಡ್ಡು ಕಮಾನ ಹೇ, पैसा तो चाहिए. ಬೆಂಗಳೂರು में जिंदगी चलने के लिए पैसा चाहिए. ಎಲ್ಲನ ರೆಡಿ ಮಾಡ್ಕೊಳಕತ್ತಾಳ. ನೀರು ಗೀರು ಎಲ್ಲ ತುಂಬ್ಕೊಳಕತ್ತಾಳ. ಅಡ್ಗೆ ಊಟ ಹುಡುಗಿದು ಆಕಿಗೆ ಬಿಂದವ್ಗೂ ಊಟ ಗೀಟ ಎಲ್ಲ ಕಟ್ಕೋಬೇಕು. ತಿರ್ಗಾ ಆದ್ರೆ ಪೂರ ಅಲ್ಲಿ ಮ್ಯಾಕ್ ಹೋದಾಗ ಬಾಬಾ ನಾನು ಊಟ ಮಾಡ್ತಂತಂದ್ರೆ ತೆಳಕ್ಕೆ ಯಾರು ಇಳಿದು ಬರ್ಬೇಕು ಗಾಯ್ಸ್. ಪೂರ ಮ್ಯಾಗ ಅದ, ತೆಳಗಿದ್ರೆ ಹೆಂಗನ ಐತೆ. ಅಲ್ಲೇಸಿಂದ ಹೋಗಿ ಇಳಿದು ಬರೋದು ಆಗೋದಿಲ್ಲ ಅಂದ್ರೆ ಹೀಗೆ ನೀರು ಗೀರೆಲ್ಲ ತುಂಬಿ ಇಟ್ಕೊಳಕತ್ತಾಳ. ಅಲ್ಲಿ ಮ್ಯಾಕ್ ಹೋಗಿ ಇವತ್ತು ಏನು ಕೆಲಸ ಕೊಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ಕೊಡ್ತಾರ. ಕುಂದ್ರಿ ಸಂತರ ಕೂಲಿ ಯಾರು ಕೊಡೋದಿಲ್ಲ. ಕೆಲಸ ಕೊಡ್ತಾರ, ಏನು ಕೊಡ್ತಾರ ಏನಿಲ್ಲ ಅಂತ ತೋರಿಸ್ತೀನಿ ಅಂತದನ್ನು. ಅಲ್ಲೇಸಿಂದ ಕೆಲಸ ಇಲ್ಲದಂತ ಕೇಳಿದ್ವಿ. 7ನೇ ಫ್ಲೋರ್ನಾಗ ಆದಪ್ಪ ಕೆಲಸ. ಅಲ್ಲಿ ಅವು ಏನಪ್ಪ
ಇರಲ್ಲ ಯುಟಿಲಿಟಿಗಳ, ಆ ಯುಟಿಲಿಟಿ ಮ್ಯಾಲ ಒಂದೊಂದು ಕೋರ್ಸ್ ಸಪ್ರೇಟ್ ಡೌನ್ ಕಟ್ಟಿರ ಗಾಡಿಗಳು, ಅವು ಒಂದೊಂದು ಕೋರ್ಸ್ ಡೌನ್ ಕಟ್ಟಿರಲ್ಲ, ಅದನ್ನು ಮೆಜರ್ಮೆಂಟಿಗೆ ಇಟ್ಟು ಒಂದೊಂದು ತೌಲಿ ಗೋಡೆ ಕಟ್ಟೋದು ಬರುತ್ತಾ, ಇಲ್ಲಾಂದ್ರೆ ಒಂದೊಂದು ತೌಲಿ ಕಾಂಕ್ರೀಟ್ ಹಾಕೋದು ಬರುತ್ತಾ. ಆ ಕಾಂಕ್ರೀಟ್ ಹಾಕೋದಿತ್ತಂದ್ರೆ ಕಾಂಕ್ರೀಟ್ ಹಾಕು, ಗೋಡೆ ಕಟ್ಟೋದಿತ್ತಂದ್ರೆ ಗೋಡೆ ಕಟ್ಟು ಅಂತ ಹೇಳಿದ್ದ. ಅದಕ್ಕೆ ಮ್ಯಾಗ 7ನೇ ಫ್ಲೋರ್ನಾಗ ಬಂದೀನಿ. ಎಲ್ಲೇನು ಧೂಳು ಸಿಮೆಂಟ್ ಆಗಂತ ನೋಡ್ಲಾಕೈತಿ, ಇಲ್ಲಂದ್ರೆ ಅದನ್ನು ಯಾಕಬೇಕು ಈಗ ನಾವು ಮಿಷಿನ್ಗೆ ಹೇಳ್ಬೇಕಂತ. ಈಗ ಮ್ಯಾಗ ಒಬ್ಬರು ಹೋಗ್ಬೇಕು, ಮತ್ತೆ ತೆಳಗೊಬ್ಬರು ಇರ್ಬೇಕು, ಎಲ್ಲ ಹೊಲಸಾಟಕ್ಕೆ ಬಂದ ಎಲ್ಲಿನ ಧೂಳು ಸಿಮೆಂಟ್ ಅದನಂತ ನೋಡ್ಲಾಕೈತಿ. ಸಿಗಲ್ಲ ಈಗ. ಒಂದು ಅರ್ಧ ಮೂಟೆಗಿನ ಸಿಕ್ತಂದ್ರೆ ಭಾರಿ ಆಗ್ತದೆ. ಇಲ್ಲಿ ಮಾಡ್ತಾರಲ್ಲ, ಇಲ್ಲಿ ಬಂದು ತಲೆ ಇಟ್ಟು ಬಿಡ್ತಾರೆ. ದೊಡ್ಡದೈತಲ್ಲ ಅಪಾರ್ಟ್ಮೆಂಟ್, ಇಲ್ಲಿ ಬಂದು ತಲೆ ಇಟ್ಟು ಬಿಡ್ತಾರೆ. ಅದು ಇದು 7ನೇ ಫ್ಲೋರ್ನಾಗ ಸ್ವಲ್ಪ ಅದ, ಅದೆಷ್ಟೊಂದು ಕಾಂಕ್ರೀಟ್ ಹಾಕೋದೊಂದು ಅದ. ಅದೊಂದು ಕಾಂಕ್ರೀಟ್ಗಿನ ಹಾಕಿದ್ವಿ ಅಂದ್ರೆ ಮತ್ತೆ ತಿರ್ಗಾ 10, 11ಕ್ಕೆ ಹೋಗ್ಬೇಕು. ಇಲ್ಲಿ ಏನು ಇಟ್ಟದ ತಡೀರಿ ನೋಡೋದು. ಧೂಳು ಸಿಮೆಂಟ ಸಿಕ್ತೆ ಗಾಯ್ಸ್, ಧೂಳು ಸಿಮೆಂಟ ಸಿಕ್ತೆ. ಐ ಆಮ್ ದ ಲಕ್ಕಿ ಮ್ಯಾನ್ ಬೇವರ್. ಅಲ್ಲಿ ಹೋಗಿ ಸಾಕಿ ನಮ್ಮ ಮಂಗಸರನ್ನ ಕರ್ಕೊಂಬಂದೆ. ಆ ಧೂಳು ಸಿಮೆಂಟ ಅದು ಎಳ್ಕೊಂಡು ಹೋಗಿ ಕಾಂಕ್ರೀಟ್ ಕಲ್ಸಂತ ಹೇಳ್ಬೇಕಂತ. ಕಾಂಕ್ರೀಟ್ ಕಲಿಸಿದ ಮ್ಯಾಲ ಎಲ್ಲಿ ಕಾಂಕ್ರೀಟ್ ಹಾಕ್ತೀನಿ ಎಲ್ಲಿಲ್ಲ ಅಂತ ತೋರಿಸ್ತೀನಿ, ವೇಟ್ ಮಾಡ್ರಿ. ಇಲ್ಲಿ ಐತೆ ನೋಡ್ರಿ ನಾವು ಮಾಡೋದು ಕೆಲಸ. ಇಲ್ಲಿ ಕಾಣಿಸ್ತಾರಲ್ಲ, ಇದ್ರ ಐಟಿಗೆ ಕಾಂಕ್ರೀಟ್ ಹಾಕ್ಬೇಕು. ಈ ಐಟಿಗೆ ಕಾಂಕ್ರೀಟ್ ಹಾಕಿ ಅಂತ ಹೋಗ್ಬೇಕು. ಹಿಂಗೆ ಮ್ಯಾಕ್ ಹೋಗ್ಬೇಕು. ಇನ್ನು ಎಷ್ಟು ಫ್ಲೋರ್ ಅದ ಅಷ್ಟು ಫ್ಲೋರ್ ಮ್ಯಾಗೆ ಕಾಂಕ್ರೀಟ್ ಹಾಕಿ ಅಂತ ಹೋಗ್ಬೇಕು. ಇಲ್ಲಿ ಜಲ್ಲಿ ಅದಾವ, ಸೈಡಿಗೆ ಜಸ್ಟ್ ಅದ, ಇಲ್ಲಿ ಹಾಕಿ ಕಲ್ಸ್ಲಕತ್ತಾಳ ಬಸ್ಸಮ್ಮ. ಮಡ್ಡಿ ಕಲಿಸ್ಕೊಂಡು ಮ್ಯಾಲೆ ಜಲ್ಲಿ ಹಾಕಿ ಕಲಿಸ್ಲಕತ್ತಾಳ. ಈ ಕಲಿಸಿದ್ದು ತೊಗೊಂಡು ಹಂಗೆ ಹಾಕ್ಯಂತ ಹೋಗ್ಬೇಕು ಕಾಂಕ್ರೀಟ್ ಮ್ಯಾಲ. ಅಲ್ಲಿ ಕೆಲಸ ಮಾಡಲ್ಲಿ ನಿಮ್ಗೆ ಅದು ತೋರಿಸ್ಬೇಕಂತ ಹೇಳಿದ್ನಲ್ಲ, ಅಲ್ಲಿ ಒಮ್ಮಲ್ದಮ್ಮಲಿಗೆ ಏನೈತೆ ಏನಿಲ್ಲ ಎಲ್ಲ ಸುಮ್ಮನೆ ಬಂದ್ಬಿಟ್ರ. ಅಲ್ಲಿ ಎಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋನ ಮಾಡ್ಲಿಕ್ಕಾಗಲಿಲ್ಲ. ಅದಕ್ಕಾಗಿ ಏನು ತೋರಿಸ್ಲಿಕ್ಕಾಗಲಿಲ್ಲಪ್ಪ, ಸಾರಿ, ಏನು ತಿಳ್ಕಕ್ಕೆ ಹೋಗ್ಬೇಡ್ರಿ. ಕೆಲಸ ಬಿಟ್ಟಿವಿ, ತಿರ್ಗಾ ಮನೆಗೆ ಬಂದೀವಿ, ಚಾಪ ಕಾಸಿಯನ್ನು ಕುಡ್ದೀವಿ. ಅಳ್ಳಕೈತಾಳ ಈಗ ಅವ್ರವ್ವ ಕಣ್ಣ ಖಾರ ಹಾಕ್ಯಾಳ, ಅದಕ್ಕೆ ಅಳ್ಳಕೈತಿ. ಚಾಪ ಕಾಸಿಯನ್ನು ಕುಡ್ದು ಮತ್ತು ಟೈಮ್ ಆದಂಗೆಲ್ಲ ಕುಂತಾನ ಏನದ ಅಂತಂದು ಊಟ ಕೂಡ ಮಾಡ್ಲಾಕೈತೀವಿ. ಬರೀ ನೋಡ್ಬೇಕು. ನಮ್ದು ಇವತ್ತು ಉಣದ ಸಾರು ಹಬ್ಬ ಅದಲ್ಲ, ಹಬ್ಬಕ್ಕೂ ಉಣದ ಸಾಂಬಾರು ಮಾಡಿದ್ರಲ್ಲ, ಅದನ್ನು ಉಣದ ಸಾರು ರೈಸ್ ಹಾಕ್ಯಂಡು ಉಣ್ಲಾಕತ್ತೀವಿ. ಕಾಣಿಸ್ತೈತ್ರಲ್ಲ, ಉಣದ ಸಾರು ಈಕಿ ಅಳ್ಳಾಕೈತಾಳ. ಸ್ವಲ್ಪ ಏನ ರವ್ವ ಹೊಡೆದಾಳ ಅದ, ಅಳ್ಳಾಕೈತಾಳ. ಇವತ್ತು ಬ್ಲಾಗ್ ಇಷ್ಟ, ಬ್ಲಾಗ್ ಮುಗಿಸಿಬಿಡೋಣ. ಆದಷ್ಟು ಯಾರು ಹೊಸಬ್ರು ನೋಡ್ಲಾಕೈತ್ರಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ನ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಸ್ರ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡೋಣ ಗಾಯ್ಸ್. ಬಾಯ್.